ದ್ವಿತೀಯ PUC ಕನ್ನಡ ವಿಷಯದಲ್ಲಿ ಮಾರ್ಚ್ 2024ಕ್ಕೆ ನಡೀತಕ್ಕಂಥ ಪರೀಕ್ಷೆಗಾಗಿ ಅವರು ನೀವು ಸೆಕೆಂಡ್ PU ಅವರಿಗೂ ಯಾವೆಲ್ಲ ಯೋಜನಾ ಕಾರ್ಯಗಳನ್ನು ಅಸೈನ್ಮೆಂಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಬೇಕು, ಆಮೇಲೆ ಆ ಕೊಟ್ಟಿರ್ತಕ್ಕಂಥ ನಿಮಗೆ ಒಂದು ಕ್ವಶನ್ ಪೇಪರ್ನ ರಿಲೀಸ್ ಮಾಡಿದ್ದಾರೆ. ಆ ಕ್ವಶನ್ ಪೇಪರ್ನ ಬ್ಲೂ ಪ್ರಿಂಟ್ ಹೇಗಿರಲಿದೆ, ಯಾವೆಲ್ಲ ಪಾಠಕ್ಕೆ ಎಷ್ಟು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಅಂತಕ್ಕಂಥದ್ದು, ಜೊತೆಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಹಿತ ಏನು ಮಾಡಿದ್ದಾರೆ ಬೋರ್ಡ್ನವರು ರಿಲೀಸ್ ಮಾಡಿದ್ದಾರೆ. ಅದನ್ನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಇದರ ಉತ್ತರಗಳನ್ನು ಖಂಡಿತವಾಗಿ ಮುಂದಿನ ವಿಡಿಯೋದಲ್ಲಿ ಹಾಕ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸೆಕೆಂಡ್ PUC ಅವರಿಗಾಗಿ ಕನ್ನಡ, ಇಂಗ್ಲೀಷ್, ಹಿಂದಿ, ಹಿಸ್ಟ್ರಿಯಲ್ಲಿ ನಾವೇನು ಮಾಡ್ತೀವಿ ಎಲ್ಲ ಪಾಠಗಳ ನೋಟ್ಸ್, ಕ್ವಶನ್ ಆನ್ಸರ್ಸ್ಗಳು ಸಿಗ್ತವೆ. ಆಲ್ರೆಡಿ ನಾನು ಇಂಗ್ಲೀಷ್ ವಿಷಯದಲ್ಲಿನೂ ಕೂಡ ಇದೇ ಥರದ ವಿಡಿಯೋವನ್ನು ಹಾಕಿದ್ದೀನಿ. ತಾವು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ ಆಲ್ ಸಬ್ಜೆಕ್ಟ್ ಅಂತ ಒಂದು ಪ್ಲೇಲಿಸ್ಟ್ ಇದೆ, ಅದನ್ನು ಒತ್ತಿ ನೋಡಿ. ಸೊ ಮೊದಲಿಗೆ ಕನ್ನಡದಲ್ಲಿ ಯಾವೆಲ್ಲ ಯೋಜನಾ ಕಾರ್ಯಗಳನ್ನು ಮಾಡಬೇಕಂದ್ರೆ ಅದರಲ್ಲಿ ಯಾವುದಾದ್ರೂ ಒಂದು ಪದ್ಯದ ಭಾವಾರ್ಥ ರಚನೆ, ಸಮನಾರ್ಥಕಗಳು, ನಾನಾರ್ಥಕಗಳು, ದೇಶ ಅನ್ಯ ದೇಶ ಪದಗಳು, ತತ್ಸಮ ತದ್ಭವಗಳು, ನುಡಿಗಟ್ಟುಗಳ ಸಂಗ್ರಹ ಮತ್ತು ಬಳಕೆ, ದ್ವಿರುಕ್ತಿಗಳ ಸಂಗ್ರಹ ಮತ್ತು ಬಳಕೆ, ನಾಮಪದಗಳು, ಗುಣವಾಚಕಗಳು, ವಿಭಕ್ತಿ ಪ್ರತ್ಯಯಗಳು, ಕ್ರಿಯಾಪದಗಳು, ಧಾತು, ಕಾಲಸೂಚಕಗಳು, ನಿಷೇಧಾರ್ಥಕ ರೂಪ, ಗಾದೆಗಳ ಸಂಗ್ರಹ, ವಿಸ್ತರಣೆ ಮತ್ತು ಬಳಕೆ, ಲೇಖನ ಚಿಹ್ನೆಗಳು, ಅವುಗಳ ಮಹತ್ವ ಮತ್ತು ಬಳಕೆ. ಸೊ ಇಷ್ಟು ಏನು ಮಾಡಬೇಕು ಅಂತಂದರೆ ನಿಮಗೆ ಪ್ರಾಜೆಕ್ಟಲ್ಲಿ ಕೊಟ್ಟಿದ್ದಾರೆ. ಎನಿವನ್ನನ್ನು ನಿಮ್ಮ ಸಬ್ಜೆಕ್ಟ್ ಟೀಚರ್ ಅವರು ಅಸೈನ್ ಮಾಡ್ತಾರೆ. ಇದು ಬೋರ್ಡ್ದವರು ಬಿಟ್ಟಿರ್ತಕ್ಕಂಥ ಒಂದು ಪಟ್ಟಿ ಇತ್ತು. ಇನ್ನು ನೆಕ್ಸ್ಟ್ ಕ್ವಶನ್ ಪೇಪರ್ ಹಾಕಿದ್ರಲ್ಲ, ಆ ಕ್ವಶನ್ ಪೇಪರಲ್ಲಿ ಯಾವ ಪಾಠದಿಂದ ಎಷ್ಟೆಷ್ಟು ಕ್ವಶನ್ಸ್ಗಳನ್ನ ಕೇಳಿದ್ದಾರೆ ಅಂತ ಇದರಲ್ಲಿ ಇದೆ. ಪದ್ಯ ಭಾಗದಿಂದ ನೋಡೋಣ. ಕದಡಿದ ಸಲಿಲ್ ಅಂತೇಳಿ ಒಂದದೇದಿಂದ ಒಟ್ಟು 7 ಅಂಕ ಇದೆ. ಸೊ 1 ಅಂಕದ 1 ಅಂಕ, 2 ಅಂಕದ 1 ಅಂಕ, 4 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ವಚನಗಳಲ್ಲಿ 5 ಅಂಕ ಇದೆ. ಟೋಟಲಿ 1 ಅಂಕ ಮತ್ತು 4 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಇನ್ನೂ ಹುಟ್ಟದೇ ಇರಲಿ ನಾರ್ಯರೆನ್ನವಲುದಿಂದ 8 ಅಂಕ ಇದೆ. ಸೊ 3 ಅಂಕ 1, 4 ಅಂಕ 1, 1 ಅಂಕ 1 ಕೊಟ್ಟಿದ್ದಾರೆ. ಬಗೆಯಂ ಬಾಲಕನೆಂಬರದಿಂದ 4 ಅಂಕ ಇದೆ. 4 ಅಂಕಕ್ಕೆ ಒಂದೇ ಪ್ರಶ್ನೆಯನ್ನು ಇದಕ್ಕೆ ಅಲಾಟ್ ಮಾಡಿದ್ದಾರೆ. ಜಾಲಿಯ ಮರದಂತೆ 1 ಅಂಕ ಮಾತ್ರ ಇದೆ. 1 ಅಂಕಗಳನ್ನು ಪ್ರಶ್ನೆ ಬರ್ತದೆ. ನೆಕ್ಸ್ಟ್ ಹಬ್ಬಲಿ ಅವರ ರಸಬಳ್ಳಿ ಅಂತಕ್ಕಂಥದ್ದು 3 ಅಂಕ ಇದೆ. 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ. ಬೆಳಗು ಜಾವ 3 ಅಂಕ ಇದೆ. ಅಲ್ಲಿಂದ 1 ಅಂಕ ಮತ್ತು 2 ಅಂಕದ ಪ್ರಶ್ನೆಗಳಿದ್ದಾವೆ. ಮುಂಬೈ ಜಾತಕ 4 ಅಂಕ ಇದೆ. 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ. ಸಿಲುಬೆ ಏರಿದ್ದಾನೆ. ಸೊ 3 ಅಂಕ ನಿಗದಿ ಮಾಡಿದ್ದಾರೆ. 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ. ಒಂದು ಹೂವು ಹೆಚ್ಚಿಗೆ ಇಡುತ್ತೀನಿದಿಂದ 3 ಅಂಕ ಇದೆ. ಸೊ 3 ಅಂಕ ಒಂದು ಪ್ರಶ್ನೆ ಕೇಳಿದ್ದಾರೆ. ಹತ್ತಿ ಚಿತ್ತ ಮತ್ತು ಇದೆ. ಸೊ 1 ಅಂಕ, 1 ಅಂಕದ ಮಾತ್ರ ಪ್ರಶ್ನೆ ಬರ್ತದೆ. ಒಮ್ಮೆ ನಗುತ್ತೇವೆದಿಂದ ಅಲ್ಲಿ ಕೂಡ 1 ಅಂಕ ನಿಗದಿ ಮಾಡಿದ್ದಾರೆ. 1 ಅಂಕದ ಒಂದು ಪ್ರಶ್ನೆ ಇದೆ. ಇನ್ನು ಗದ್ಯ ಭಾಗಕ್ಕೆ ಹೋಗೋಣ. ಮುಟ್ಟಿಸಿಕೊಂಡವನದಿಂದ 6 ಅಂಕ ಕೊಟ್ಟಿದ್ದಾರೆ. 2 ಅಂಕದ ಒಂದು ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ ಬರ್ತದೆ. ವಾಲ್ಪರೈ ಅಭಿವೃದ್ಧಿ ತಂದ ದುರಂತದಿಂದ 3 ಅಂಕದ ನಿಗದಿ ಮಾಡಿದ್ದಾರೆ. 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ ಇದೆ. ಆಯ್ಕೆ ಇದೆ ನಮ್ಮ ಕೈಯಲ್ಲಿದಿಂದ 5 ಅಂಕವನ್ನು ನಿಗದಿ ಮಾಡಿದ್ದಾರೆ. 1 ಅಂಕ ಮತ್ತು 4 ಅಂಕದ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಕನ್ನಡವನ್ನು ಕಟ್ಟುವ ಕೆಲಸದಿಂದ 4 ಅಂಕ ಇದೆ. ಸೊ ಅಲ್ಲಿ 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ. ಧನಿಗಳ ಬೆಳ್ಳಿ ಲೋಟದಿಂದ 5 ಅಂಕ ನಿಗದಿ ಮಾಡಿದ್ದಾರೆ. ಅಲ್ಲಿ 4 ಅಂಕದ ಒಂದು ಪ್ರಶ್ನೆ, 1 ಅಂಕದ ಒಂದು ಪ್ರಶ್ನೆ ಇದೆ. ಬದುಕನ್ನು ಪ್ರೀತಿಸಿದ ಸಂತ ಅಂತ ಇದೆ. ಸೊ ಅಲ್ಲಿ 4 ಅಂಕ ನಿಗದಿ ಮಾಡಿದ್ದಾರೆ. 1 ಅಂಕ ಮತ್ತು 3 ಅಂಕದ ಪ್ರಶ್ನೆ. ನೆಕ್ಸ್ಟ್ ತಿರುಗನ್ನಡ ಬೆಳ್ನೋಡಿದಿಂದ 3 ಅಂಕ ನಿಗದಿ ಮಾಡಿದ್ದಾರೆ. 1 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ. ಹಳ್ಳಿಯ ಚಹಾ ಹೋಟೆಲುಗಳಲ್ಲಿ 3 ಅಂಕ ನಿಗದಿ ಮಾಡಿದ್ದಾರೆ. 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ. ದೀರ್ಘ ಗದ್ಯದಿಂದ ನೋಡೋದಾದ್ರೆ ಕೃಷ್ಣಗೌಡನ ಆನೆಯಿಂದ ಟೋಟಲಿ ನಿಮಗೆ 25 ಅಂಕಗಳಿದೆ. 2 ಅಂಕದ 1, 3 ಅಂಕದ 2, 2 ಅಂಕದ 3, 4 ಅಂಕ, 2 ಅಂಕದ 4, 1 ಅಂಕದ 1, ನೆಕ್ಸ್ಟ್ 1 ಅಂಕದ 2. ಇನ್ನು ನೆಕ್ಸ್ಟ್ ಭಾಷಾಭ್ಯಾಸ 25 ಅಂಕಗಳಿದ್ದಾವೆ. ನೆಕ್ಸ್ಟ್ ಅದರಲ್ಲಿ ಕೊಟ್ಟಿದ್ದಾರೆ ಅವರು ಪ್ರಬಂಧ ರಚನೆ 4 ಅಂಕ ಇದೆ. ಪ್ರಬಂಧ 4 ಅಂಕ ಇದೆ. ಸೊ ಒಟ್ಟು ಇಷ್ಟು ಈ ಪಾಠಗಳ ವೇಟೇಜ್ಗಳನ್ನು ತಾವುಗಳು ನೋಡಬೇಕು. ಈ ಥರದ್ದು ಸ್ಕ್ರೀನ್ಶಾಟನ್ನು ತಗೊಳ್ರಿ. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ ಇದೇ ಬ್ಲೂ ಪ್ರಿಂಟ್ ಮೇಲೆ ಅವ್ರು ಏನು ಮಾಡಿದಾರಪ್ಪ ಅಂದರೆ ಒಂದು ಕ್ವಶನ್ ಪೇಪರನ್ನು ಹಾಕಿದ್ದಾರೆ. ಆ ಕ್ವಶನ್ ಪೇಪರನ್ನು ನೋಡೋಣ. ಸೊ ಸ್ನೇಹಿತರೆ, ತಾವು ಇದೇ ರೀತಿಯ ಪ್ರಿಪ್ರೇಷನ್ನ ಮಾಡಿದರೆ ಖಂಡಿತವಾಗಿ ನೀವು ದ್ವಿತೀಯ PUC ಕನ್ನಡದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ. ಇವುಗಳಿಗೆ ಉತ್ತರಗಳನ್ನ ಪಾಸಿಂಗ್ ಪ್ಯಾಕೇಜ್ಗಳನ್ನು ನಾವು ನೆಕ್ಸ್ಟಲ್ಲಿ ಲೈನ್ ಅಪ್ ಮಾಡ್ತೀವಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆಯಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಒಟ್ಟು 10 ಪ್ರಶ್ನೆಗಳಿರ್ತವೆ. ಸೊ ಪ್ರಶ್ನೆಗಳನ್ನು ನೋಡ್ಕೊಳ್ತಾ ಹೋಗಿ. ಸೊ ಇದೇ ಥರದ ಪ್ರಶ್ನೆಗಳಿಗೆ ನಾವೇನು ಮಾಡ್ತೀವಿ ಅಂತಂದರೆ ಖಂಡಿತವಾಗಿ ಮುಂಬರ್ತಕ್ಕಂಥ ವಿಡಿಯೋಗಳಲ್ಲಿ ನಿಮಗೆ ನಾವು ಉತ್ತರಗಳನ್ನು ಪೋಸ್ಟ್ಗಳನ್ನು ಮಾಡ್ತೀವಿ. ಇನ್ನು ಈ ಬಹು ಆಯ್ಕೆ ಪ್ರಶ್ನೆಗಳಾದ ನಂತರ ಏನು ಮಾಡ್ತಾರಪ್ಪ ಅಂದರೆ ಬಿಟ್ಟ ಸ್ಥಳ ಮಾದರಿ ಪ್ರಶ್ನೆಗಳನ್ನು ಕೇಳ್ತಾರೆ. 5 ಪ್ರಶ್ನೆ 5 ಅಂಕ. ಮೇಲೆ ಆಲ್ರೆಡಿ ಉತ್ತರಗಳು ಇರ್ತಾವೆ.
ಸರಿಯಾದ ಉತ್ತರವನ್ನು ಆರಿಸಿ ತಾವೇನು ಮಾಡಬೇಕಾಗ್ತದಪ್ಪ ಅಂತಂದ್ರೆ ಬರೀಬೇಕಾಗ್ತದೆ. ಇನ್ನು ಮುಂದೆ ಮತ್ತೆ 5 ಅಂಕಗಳನ್ನು ಹೊಂದಿಸಿ ಬರೆಯಿರಿ ಇಂದ ಕೇಳ್ತಾರೆ. ಸೊ ಅದು ಕೂಡ 5 ಅಂಕ ಇರ್ತದೆ. ಇಲ್ಲಿಗೆ ಅ ಭಾಗ ಮುಗೀತು. ಇನ್ನು ಆ ವಿಭಾಗದಲ್ಲಿ ನೋಡೋದಾದ್ರೆ ಕೊಟ್ಟ 4 ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳನ್ನು 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕಾಗ್ತದೆ. 6 ಅಂಕಗಳನ್ನು ಈ ವಿಭಾಗಕ್ಕೆ ಇಟ್ಟಿದ್ದಾರೆ. ಸೊ ಮುಂದೆ 4 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳನ್ನು 2-3 ವಾಕ್ಯದಲ್ಲಿ ಗದ್ಯ ಭಾಗದಿಂದ ಉತ್ತರಗಳನ್ನು ತಾವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ಕೊಡಬೇಕಾಗ್ತದೆ. ನೆಕ್ಸ್ಟ್ ದೀರ್ಘ ಗದ್ಯದಿಂದನೂ ಕೂಡ ಏನು ಮಾಡ್ತಾರಪ್ಪ ಅಂದ್ರೆ 4ರಲ್ಲಿ 3 ಪ್ರಶ್ನೆಗೆ ಉತ್ತರಗಳನ್ನು ಬರೀಬೇಕು. ಅದಕ್ಕೂ ಕೂಡ 6 ಅಂಕ. ಇನ್ನು ಸಂದರ್ಭ ಸಹಿತ ವಿವರಿಸಿದಲ್ಲಿರ್ತಕ್ಕಂಥದ್ದು ಪದ್ಯ ಭಾಗದಲ್ಲಿ 3ರಲ್ಲಿ 2 ಬರೀಬೇಕು, ಗದ್ಯ ಭಾಗದಲ್ಲಿ 2ರಲ್ಲಿ 1 ಬರೀಬೇಕು, ದೀರ್ಘ ಗದ್ಯದಲ್ಲಿ 2ರಲ್ಲಿ 1 ತಾವೇನು ಮಾಡಬೇಕಾಗ್ತದೆ ಸಂದರ್ಭ ಸಹಿತ ಸೂಚಿಸಿಯನ್ನು ಬರೀಬೇಕಾಗ್ತದೆ. ಇನ್ನು ಪದ್ಯ ಭಾಗದಿಂದ ತಾವೇನು ಮಾಡ್ತಾರ ಅಂತಂದರೆ ಒಟ್ಟು 4 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳನ್ನು 5-6 ವಾಕ್ಯದಲ್ಲಿ ಉತ್ತರಿಸಬೇಕಾಗ್ತದೆ. ನೆಕ್ಸ್ಟ್ ಗದ್ಯ ಭಾಗದಿಂದ 3 ಪ್ರಶ್ನೆಗಳಲ್ಲಿ ಯಾವುದಾದ್ರೂ 1 ಪ್ರಶ್ನೆಗಳನ್ನು 5-6 ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. ದೀರ್ಘ ಗದ್ಯದಲ್ಲಿನೂ ಕೂಡ ಏನು ಮಾಡಿದ್ದಾರೆ 2 ಪ್ರಶ್ನೆಗಳಲ್ಲಿ 1 ಪ್ರಶ್ನೆಯನ್ನು 5-6 ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. ಮುಂದೆ ಭಾಷಾಭ್ಯಾಸದಲ್ಲಿ ನೋಡೋದಾದರೆ ಒಟ್ಟು 4 ವಿಭಾಗಗಳಿದ್ದಾವೆ. ಯಾವುದಾದ್ರೂ 4ಕ್ಕೆ ತಾವೇನು ಮಾಡಬೇಕಾಗ್ತದೆ ಉತ್ತರಗಳನ್ನು ಕೊಡಬೇಕಾಗ್ತದೆ. ಒಟ್ಟು 6 ವಿಭಾಗಗಳಲ್ಲಿ ಇದ್ದಾವೆ. ನಾನಾರ್ಥಗಳಿದ್ದಾವೆ, ಕ್ರಿಯಾಪದಗಳ ಧಾತು ರೂಪ ಇದೆ, ಸ್ವಂತ ವಾಕ್ಯ ಇದೆ, ಗುಣವಾಚಕಗಳಿದ್ದಾವೆ, ವಿಭಕ್ತಿ ಪ್ರತ್ಯಯ, ನಿಷೇಧಾರ್ಥಕ ಪದ. ಯಾವುದಾದರೂ 4 ಉತ್ತರಗಳನ್ನು ಬರೀಬೇಕು. ಸೊ ಮುಂದೆ ಪ್ರಬಂಧ ಬರೆಯೋದರಲ್ಲಿ 2ರಲ್ಲಿ 1 ಪ್ರಬಂಧವನ್ನು ಬರಿಬೇಕಾಗ್ತದೆ. ಸೊ ನೆಕ್ಸ್ಟ್ ಪತ್ರನೂ ಕೂಡ 2ರಲ್ಲಿ 1 ಪತ್ರವನ್ನು ತಾವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ಬರಿಬೇಕು. ಪತ್ರ ಲೇಖನದಲ್ಲಿ ಸಂಕೇತಾಕ್ಷರಗಳನ್ನು ಮಾತ್ರ ಬಳಸಬೇಕು. ಉದಾಹರಣೆಗಾಗಿ ಅ ಬ ಕ ಅಂತಾನೆ ಬಳಸಿ ಪತ್ರಗಳನ್ನು ಬರಿಬೇಕು. ಇಷ್ಟು ಸ್ನೇಹಿತರೆ ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ಮಾರ್ಚ್ 2024ರಲ್ಲಿ ನಡೆಯಲಿರ್ತಕ್ಕಂಥ ಪರೀಕ್ಷೆಗೆ ಮಂಡಳಿಯವರು ಬಿಡುಗಡೆ ಮಾಡಿರ್ತಕ್ಕಂಥ ನಿಮ್ಮ ಪ್ರಾಜೆಕ್ಟ್ಗಳೇನಿತ್ತು, ನಿಮ್ಮ ಕ್ವಶನ್ ಪೇಪರಲ್ಲಿ ಬ್ಲೂ ಪ್ರಿಂಟ್ ಹೇಗಿದೆ, ಆ ಬ್ಲೂ ಪ್ರಿಂಟ್ಗೆ ಅನುಸಾರವಾಗಿರ್ತಕ್ಕಂಥ ಕ್ವಶನ್ ಪೇಪರನ್ನು ನಾನು ನಿಮಗೆ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ಇದೇ ಕ್ವಶನ್ ಪೇಪರ್ಗೆ ಉತ್ತರಗಳ ಸಹಿತನೂ ಕೂಡ ಸಿಗ್ತವೆ. ನಾವೆಲ್ಲ ಪಾಠಗಳ ನೋಟ್ಸ್ ಮತ್ತು ಕ್ವಶನ್ ಆನ್ಸರ್ಸ್ಗಳನ್ನು ಆಲ್ರೆಡಿ ಸೆಕೆಂಡ್ PUC ಅವರಿಗೆ ಹಾಕಿದ್ದೀವಿ. ಕನ್ನಡದಲ್ಲಿ, ಇಂಗ್ಲೀಷ್, ಹಿಂದಿ, ಹಿಸ್ಟ್ರಿದಲ್ಲಿ. ಅವೆಲ್ಲರ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಸಜೆಸ್ಟನ್ನು ಮಾಡಿದ್ದೀನಿ. ಸೊ ವಿಡಿಯೋವನ್ನು ಇಲ್ಲಿಯವರೆಗೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮದೇ ಒಂದು ಪೇಜ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿದ್ದೀನಿ. ದಯಮಾಡಿ ಪೇಜನ್ನು ಫಾಲೋ ಮಾಡಿ. ನಮ್ಮದೇ ಒಂದು ಸ್ಟಡಿ ವಿತ್ ಪರಶುರಾಮ್ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಲಿಂಕನ್ನು ಕೂಡ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಕೊಟ್ಟಿದ್ದೀನಿ. ತಾವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ಮತ್ತೆ ಸಿಗ್ತೀನಿ ನಾನು ಹೊಸ ವಿಡಿಯೋದಲ್ಲಿ. ಎಕ್ಸಾಮನ್ನು ಸೀರಿಯಸ್ ಆಗಿ ತಗೊಳ್ರಿ, ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡಿ ಖಂಡಿತವಾಗಿ ಒಳ್ಳೆಯ ಅಂಕಗಳನ್ನು ಗಳಿಸ್ತೀರಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.